ಶಾಲೆಯಲ್ಲಿ ಪೃಥ್ವಿಯ ಅಂತರಂಗ ಈ ಒಂದು ಪಠ್ಯ ಘಟಕದ ಸಂದರ್ಭವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಅಂಕಿತಾ ಪರಮೇಶ್ವರ್ ಸಂಗಪ್ಪ ಇವಳು ಒಂದು ಜೋಳದ ಹಿಟ್ಟನ್ನು ಉಪಯೋಗ ಮಾಡಿ ಪೃಥ್ವಿಯ ಅಂತರಂಗದ ಬಗ್ಗೆ ಒಂದು ಸಾಹಿತ್ಯವನ್ನು ತಯಾರು ಮಾಡಿಕೊಂಡು ಬಂದಿದ್ದಾಳೆ. ಆ ಸಾಹಿತ್ಯವನ್ನು ನಾವು ಪೃಥ್ವಿಯ ಅಂತರಂಗದ ಅಭ್ಯಾಸ ಯಾವ ರೀತಿ ಮಾಡಬಹುದು ಅನ್ನೋದನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಪೃಥ್ವಿ ಅಂತರಂಗದಲ್ಲಿ ಯಾವ ಪ್ರಕಾರ ಇರುತ್ತದೆ ಎಂಬುದು ತಿಳಿದುಕೊಳ್ಳೋಣ. ಇದು ಪೃಥ್ವಿಯ ಭೂಕವಚ. ಈ ಫಸ್ಟ್ ಲೇಯರ್ನಲ್ಲಿ ಖಂಡ ಕವಚ ಮತ್ತು ಮಹಾಸಾಗರ ಕವಚ. ಆಮೇಲೆ ಎರಡನೇದು ಪ್ರಾವರಣ. ಪ್ರಾವರಣದಲ್ಲಿ ಉಚ್ಚ ಪ್ರಾವರಣ ಹಾಗೂ ಪ್ರಾವರಣ. ಮೂರನೇ ಭಾಗ ಅಂತರ್ಗರ್ಭ. ಗರ್ಭ ಇಲ್ಲಿ ಅಂದರೆ ಲಾವಾರಸ. ಈ ಒಂದು ಜಾಗದಲ್ಲಿ ಯಾವ ಜಾಗದಲ್ಲಿ ಅಂದರೆ ಕೆಂಪು ಬಣ್ಣ ತುಂಬಿದ್ದಾಳೋ ಅಲ್ಲಿ ಲಾವಾರಸ, ಅಂತರ್ಗರ್ಭ ಮತ್ತು ಬಾಹ್ಯಗರ್ಭ. ಇದು ಹಳದಿ ಬಣ್ಣ ಇರತಕ್ಕಂಥ ಪ್ರದೇಶ ಪ್ರಾವರಣ, ಉಚ್ಚ ಪ್ರಾವರಣ. ಆಮೇಲೆ ಮೇಲ್ಭಾಗದ ಒಂದು ಹಸಿರು ಬಣ್ಣದಲ್ಲಿ ಇರ್ತಕ್ಕಂಥ ಒಂದು ಪೃಥ್ವಿಯ ಬಾಹ್ಯ ಭಾಗ ಏನಿದೆ ಅದು ಕವಚ, ಭೂಕವಚ, ಖಂಡ ಕವಚ ಹಾಗೂ ಮಹಾಸಾಗರ ಕವಚ. ಈ ಒಂದು ವಿದ್ಯಾರ್ಥಿನಿ ತನ್ನ ಒಂದು ಅನುಭವದ ಮುಖಾಂತರ, ತನ್ನ ಒಂದು ವಿಚಾರ ಶಕ್ತಿಯ ಮುಖಾಂತರ ಈ ಒಂದು ಪೃಥ್ವಿಯ ಗೋಲನ್ನು ತಯಾರು ಮಾಡಿಕೊಂಡು ಬಂದು ನಮ್ಮ ಈ ಪಠ್ಯ ಘಟಕವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಳ್ಳಲು ಸಹಕಾರಿಯಾದಳು. ನಮ್ಮ ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಶಾಲೆಯ ವತಿಯಿಂದ ಅವಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು.